ಕಳೆದೊಂದು ವಾರದಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ದ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. 6 ದಿನಗಳಿಂದ 10 ಸ್ಪಾಟ್ಗಳಲ್ಲಿ ಅಗೆದು ಬಗೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಇಂದು ಕೊನೆ ದಿನದ ಶೋಧ ಕಾರ್ಯ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಅನಾಮಿಕ ಗುರುತಿಸಿದ 13 ಪಾಯಿಂಟ್ಗಳಲ್ಲಿ 10 ಸ್ಥಳಗಳ ಶೋಧ ಕಾರ್ಯ ಮುಗಿದಿದೆ. ಇದರಲ್ಲಿ 6ನೇ ಸ್ಪಾಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲೂ ಕಳೆ ಬರದ ಸಣ್ಣ ಕುರುಹುಗಳು ಸಿಕ್ಕಿಲ್ಲ. ಹೀಗಾಗಿ ಇಂದು ಒಂದೇ ದಿನ 3 ಸ್ಪಾಟ್ಗಳ ಉತ್ಖನನ ನಡೆಯಲಿದೆ. ಒಂದು ವೇಳೆ ಬಾಕಿ ಉಳಿದ 3 ಸ್ಥಳಗಳಲ್ಲಿ ಅಸ್ಥಿಯ ಅವಶೇಷಗಳು ಸಿಕ್ಕಿದ್ರೆ ನಾಳೆಯೂ ಉತ್ಖನನ ನಡೆಸುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಪಡೆದುಕೊಳ್ತಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹೊಸ ದೂರುದಾರ ಬಂದು ದೂರು ನೀಡಿದ್ದಾನೆ. ಸಾಮಾಜಿಕ ಹೋರಾಟಗಾರ ಇಂಚಿಲಂಪಾಡಿ ನಿವಾಸಿ ಜಯಂತ್ 15 ವರ್ಷಗಳ ಹಿಂದೆ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ನೀಡಿದ್ದಾರೆ. ಕಾನೂನು ಪ್ರಕ್ರಿಯೆ ನಡೆಸದೆ ಆ ಬಾಲಕಿಯ ಶವ ಹೂತು ಹಾಕಲಾಗಿದೆ. ಇನ್ನು ಹೂತು ಹಾಕಿದ ಜಾಗ ಗೊತ್ತಿದೆ. ನಾನು ಅದಕ್ಕೆ ಪ್ರತ್ಯಕ್ಷದರ್ಶಿ. ನನಗೆ ಈಗಲೂ ಆ ಜಾಗ ಗೊತ್ತು. ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸ್ತೇನೆ. ಅದು ಕೊಲೆಯೋ ಅಥವಾ ಮತ್ತೊಂದೋ ಗೊತ್ತಿಲ್ಲ. ಆದರೆ ಶವ ಸ್ವಲ್ಪ ಕೊಳೆತಿತ್ತು. ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂಳಲಾಗಿದೆ. ಈಗ ನನಗೆ ಎಸ್ಐಟಿ ಮೇಲೆ ನಂಬಿಕೆ ಬಂದು ದೂರು ನೀಡ್ತಿದ್ದೇನೆ ಅಂದಿದ್ದು ಇಂದು ಈತನ ಹೇಳಿಕೆಯನ್ನ ಪಡೆಯಲಿದೆ ಎಸ್ಐಟಿ. ಇನ್ನು ಕಳೇಬರ ಹುಡುಕಾಟ ಶೀಘ್ರವೇ ಮುಕ್ತಾಯವಾಗಲಿದೆ. ಹೀಗಾಗಿ ಅನಾಮಿಕ ಗುರುತು ಮಾಡಿರುವಂತಹ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. 13 ಸ್ಪಾಟ್ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿಯ ರಹಸ್ಯವನ್ನು ಕೆದಕೋ ಸಾಧ್ಯತೆ ಇದೆ. ಕಲ್ಲೇರಿ ಜಾಗದಲ್ಲೂ ಹೆಣ ಹೂತಿದೆ ಅಂತ ಅನಾಮಿಕನೇ ಮಾಹಿತಿಯನ್ನು ನೀಡಿದ್ದ. ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರಿಸ್ತಾನ ಅನ್ನೋ ಅನುಮಾನ ಕೂಡ ಹುಟ್ಟಿಸಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಹೈ ಪ್ರೊಫೈಲ್ ಕೇಸ್ ಮುನ್ನೆಲೆಗೆ ಬಂದಿದ್ದು ಎಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ರದ್ದತಿಗೆ ಮೇಲ್ಮನವಿ ಅರ್ಜಿ ಹಾಕಲಾಗಿದ್ದು ವಾದ ಪ್ರತಿವಾದ ಮುಗಿದಿದೆ. ಬೇಲ್ ಮೇಲ್ಮನವಿ ತೀರ್ಪು ಕಾಯ್ದಿರಿಸಿದ್ದು ಇದೇ ವಾರ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಿಸಲಿದೆ. ಇನ್ನೆರಡು ದಿನ ಲಿಖಿತ ವಾದ ಪರಿಶೀಲನೆ ನಡೆಸಲಿದ್ದು ದರ್ಶನ್ಗೆ ಬೇಲಾ ಜೈಲಾ ಅನ್ನೋ ನಿರ್ಧಾರ ಶೀಘ್ರದಲ್ಲೇ ಹೊರಬೀಳಲಿದೆ. ನೇಹಾ ಹಿರೇಮಠ ಕೊಲೆ ಪ್ರಕರಣದ ಆರೋಪಿ ಫಯಾಜ್ ಜಾಮೀನು ಅರ್ಜಿಯ ತೀರ್ಪು ಇಂದು ಪ್ರಕಟಗೊಳ್ಳಲಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದಿದ್ದು ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಆರೋಪಿ ಫಯಾಜ್ಗೆ ಬೇಲಾ ಅಥವಾ ಜೈಲೇ ಗತಿನಾ ಅನ್ನೋದು ಇಂದು ಪ್ರಕಟವಾಗಲಿದೆ. ದರ್ಶನ್ಗೆ ಜಾಮೀನು ಕೊಟ್ಟ ರೀತಿಯಲ್ಲಿ ತಮ್ಮ ಕಕ್ಷಿದಾರನಿಗೂ ಬೇಲ್ ಕೊಡುವಂತೆ ಫಯಾಜ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಇದಕ್ಕೆ ಸರ್ಕಾರಿ ವಕೀಲರು ಹಾಗೂ ನೇಹಾ ಪೋಷಕರ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೃತ ನೇಹಾ ತಂದೆ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ರು. ನಂತರ ಮಾತನಾಡಿದ ಅವರು ಜಾಮೀನು ಕೊಡೋದಿಲ್ಲ ಅಂತ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ಒಂದು ವೇಳೆ ಜಾಮೀನು ಸಿಕ್ಕರೆ ಹೈಕೋರ್ಟ್ಗೆ ಹೋಗ್ತೇವೆ. ತೀರ್ಪಿನ ನಂತರ ಮುಂದಿನ ನಿರ್ಧಾರವನ್ನ ಕೈಗೊಳ್ತೇವೆ ಅಂದ್ರು. ಪ್ರಜ್ವಲ್ ಜೈಲು ಪಾಲಾದ ನಂತರ ಹಾಸನದ ಎಂಪಿ ನಿವಾಸ ಪಾಳು ಬಿದ್ದಿದೆ. ಸಂಸದನಾಗಿದ್ದಾಗ ಪ್ರತಿನಿತ್ಯ ರಾಜಕೀಯ ಚಟುವಟಿಕೆಗಳ ತಾಣವಾಗಿದ್ದ ಎಂಪಿ ಹೌಸ್ 14 ತಿಂಗಳಿನಿಂದ ಸಂಸದರ ನಿವಾಸ ಪಾಳು ಬಿದ್ದಿದೆ. ಮೇ 31, 2024ರಲ್ಲಿ ಅತ್ಯಾಚಾರ ಆರೋಪದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನವಾಗಿದ್ರು. ಇದೇ ನಿವಾಸದಲ್ಲಿ 4-5 ಬಾರಿ ಎಸ್ಐಟಿಯಿಂದ ದಾಖಲೆ ಸಂಗ್ರಹ ಕೂಡ ನಡೆದಿದೆ. ಆದ್ರೀಗ ಮನೆಯಲ್ಲಿ ಯಾರೂ ಇಲ್ಲದೆ ಮನೆ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದು ಪಾಳು ಬಂಗಲೆಯಂತಾಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಇದೇ ವಿಚಾರದಲ್ಲಿ ಪ್ರತಿಭಟನೆಗೂ ಬರ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರಿಂದ ನಾಳೆ ಪ್ರತಿಭಟನೆ ನಡೆಯಲಿದ್ದು ಬಂದೋಬಸ್ತ್ಗೆ 4459 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. 12 ಡಿಸಿಪಿ, 45 ಎಸಿಪಿ, 128 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಂಗಳೂರಿಗೆ ಬಂದಿದ್ದಾರೆ. ಜೆಪಿ ನಡ್ಡಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಂಸದ ಪಿಸಿ ಮೋಹನ್ ಸೇರಿ ಅನೇಕರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ನಡ್ಡಾರನ್ನ ಭೇಟಿಯಾಗಿದ್ದು ಕೌತುಕವನ್ನ ಹೆಚ್ಚಿಸಿದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರ ತೊರೆಯುತ್ತಿದ್ದಂತೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಲ್ಲಿಯೇ ಗೊಂದಲ ಗದ್ದಲ ಏರ್ಪಟ್ಟಿದೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಹಳ್ಳಿ ನಾಗರಾಜ್ ರಾಜೀನಾಮೆಗೆ ಪಕ್ಷದ ವರಿಷ್ಠರೇ ಸೂಚಿಸಿದ್ರು. ರಾಜೀನಾಮೆ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರು, ಬ್ಯಾಂಕ್ನ ನಿರ್ದೇಶಕರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈ ಬೆಳವಣಿಗೆಯನ್ನ ಗಮನಿಸಿದ್ರೆ ಚನ್ನಪಟ್ಟಣ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ.
ವೇತನ ಹೆಚ್ಚಳ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ನಾಳೆ ಬಸ್ಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. 6 ತಿಂಗಳಿನಿಂದ ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. 2 ಬಾರಿ ಸಿಎಂ ಸಭೆ ಮಾಡಿದ್ರೂ ಕೂಡ ಭರವಸೆ ಈಡೇರಿಸಲಿಲ್ಲ. ಹೀಗಾಗಿ ನಾಳೆ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಇನ್ನು ಸಾರಿಗೆ ನೌಕರರು ಮುಷ್ಕರಕ್ಕೆ ಸಜ್ಜಾಗ್ತಾ ಇದ್ದಂತೆ ಸರ್ಕಾರ ಖಾಸಗಿ ವಾಹನಗಳ ಮೊರೆ ಹೋಗಿದೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆ ಮಾಡಲು ಸಜ್ಜಾಗಿದೆ. ಮುಷ್ಕರದ ಆರಂಭ ಆದರೆ ಖಾಸಗಿ ವಾಹನಗಳನ್ನು ಬಳಸಲು ಖಾಸಗಿ ಬಸ್ ಮಾಲೀಕರ ಅಸೋಸಿಯೇಷನ್ ಜೊತೆ ಸಾರಿಗೆ ಇಲಾಖೆ ಸಭೆ ನಡೆಸಿದೆ. ಈ ವೇಳೆ 10,000 ಖಾಸಗಿ ಬಸ್ ಓಡಿಸಲು ಸಾರಿಗೆ ಇಲಾಖೆ ಮನವಿ ಮಾಡಿದೆಯಂತೆ. ರಾಜ್ಯದಲ್ಲಿ ಮಳೆ ಮತ್ತೆ ಚುರುಕುಗೊಂಡಿದೆ. 1 ವಾರ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ಅಬ್ಬರಿಸುತ್ತಿದ್ದಾನೆ. ಮುಂದಿನ 1 ವಾರ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಕರಾವಳಿಯಲ್ಲಿ ವರುಣನ ಆರ್ಭಟ ಜೋರಾಗಲಿದ್ದು ಮಲೆನಾಡಿನಲ್ಲಿ ವರುಣ ಅಬ್ಬರಿಸಲಿದ್ದಾನೆ. ಹೀಗಾಗಿ ಇಂದು ಕರಾವಳಿ ಮಲೆನಾಡು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ವರುಣನ ಆರ್ಭಟಕ್ಕೆ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಅಲ್ಲದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಬೀದರ್ ನಗರದ ಹಲವು ಪ್ರಮುಖ ರಸ್ತೆಗಳು ಜಲಾವೃತವಾಗ್ತವೆ. ಹೀಗಾಗಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಲು ಜನರು ಮನವಿ ಮಾಡಿದ್ದಾರೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಜಲಪಾತಗಳು ಪ್ರವಾಸಿಗರನ್ನ ಕೈಬೀಸಿ ಕರೀತಿವೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವ ಬಾಬಾ ಫಾಲ್ಸ್ ಧುಮ್ಮಿಕ್ತಾ ಇದ್ದು ಜಲಧಾರೆ ಕಂಡು ಪ್ರವಾಸಿಗರು ಫಿದಾ ಆಗಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಕಾಡಿನಿಂದ ನಾಡಿಗೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಗಜ ಪಯಣ ಆಗಲಿದೆ. ಮೈಸೂರಿನ ವೀರನಹೊಸಹಳ್ಳಿಯಲ್ಲಿ ಮಧ್ಯಾಹ್ನ 12:34ರಿಂದ 12:54ರವರೆಗೆ ಪೂಜೆ ನಡೆಯಲಿದೆ. ಅರಣ್ಯ ಸಚಿವ ಈಶ್ವರ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯ ನಡೆಯಲಿದೆ. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರಿಗೆ ಬರಲಿದೆ. ಈ ಬಾರಿಯೂ ಕೂಡ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನ ಹೊರಲಿದ್ದಾನೆ. ಹಾಸನದ ಯಸಳೂರು ಬಳಿ ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಹುತಾತ್ಮರಾದ ದಸರಾ ಆನೆ ಅರ್ಜುನನ ಹೆಸರಿನಲ್ಲಿ ವಾರ್ಷಿಕ ಪ್ರಶಸ್ತಿಯನ್ನ ಸ್ಥಾಪಿಸಲಾಗಿತ್ತು. ಆದರೆ ಇಂದು ಗಜಪಯಣದ ವೇಳೆ ಮಾಹುತ ಸಿಬ್ಬಂದಿಗೆ ಪ್ರಥಮ ಪ್ರಶಸ್ತಿ ಪ್ರದಾನವನ್ನ ಸಚಿವ ಈಶ್ವರ ಖಂಡ್ರೆ ಮಾಡಲಿದ್ದಾರೆ. ಅರ್ಜುನ 22 ಬಾರಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗಿ 8 ಬಾರಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ದೇಶದ ಜನರ ಗಮನ ಗೆದ್ದಿದ್ದ. ಮಾವುತ ಗುಂಡಾ ಹಾಗೂ ಕಾವಾಡಿ ನಂಜುಂಡಸ್ವಾಮಿಯವರಿಗೆ 2025ರ ಸಾಲಿನ ಅರ್ಜುನ ಆನೆ ಪ್ರಶಸ್ತಿ ನೀಡಲು 2025ರ ದಸರಾ ಆನೆಗಳ ಆಯ್ಕೆ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸೆಲ್ಫಿ ನೆಪದಲ್ಲಿ ಪತಿಯನ್ನ ಪತ್ನಿ ನದಿಗೆ ತಳ್ಳಿದ್ದ ಆರೋಪ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಅಪ್ರಾಪ್ತೆಯನ್ನ ಮದುವೆಯಾಗಿದ್ದು ಅಲ್ಲದೆ ಆಕೆಯ ಮೇಲೆ ಲೈಂಗಿಕ ಶೋಷಣೆ ನಡೆಸಿದ ಹಿನ್ನೆಲೆ ಪತಿ ತಾತಪ್ಪನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಆಗ್ಲಿಂದ ತಾತಪ್ಪನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು. ಕೊನೆಗೂ ನಿನ್ನೆ ತಾತಪ್ಪನನ್ನ ರಾಯಚೂರಿನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆಯೇ ವೈದ್ಯಕೀಯ ಪರೀಕ್ಷೆ ಮುಗಿಸಿದ್ದು ಇಂದು ಬಳ್ಳಾರಿಯ ಜಿಲ್ಲಾ ಸತ್ರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಹಲವು ದಶಕಗಳಿಂದ ಧಾರವಾಡದ ನವಲಗುಂದ ತಾಲೂಕಿನ 56 ಹಳ್ಳಿಗಳು ಬೆಣ್ಣೆಹಳ್ಳ ಹಾಗೂ ತುಪ್ಪರಿ ಹಳ್ಳದ ಪ್ರವಾಹಕ್ಕೆ ನಲುಗಿದ್ವು. ಮಳೆ ಬಂದ್ರೆ ಸಾಕು ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗ್ತಾ ಇತ್ತು. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಊರು ಬಿಡಲು ನಿರ್ಧರಿಸಿದ್ರು. ಈ ಬಗ್ಗೆ ಜೂನ್ 20ರಂದು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ವರದಿ ಬಿತ್ತರಿಸಿದ 1 ತಿಂಗಳಲ್ಲೇ ದಶಕಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ 200 ಕೋಟಿ ವೆಚ್ಚದಲ್ಲಿ ಬೆಣ್ಣೆಹಳ್ಳದಲ್ಲಿ ಹೂಳೆತ್ತಲು ಮುಂದಾಗಿದೆ. ಅಲ್ಲದೆ 12,000ಕ್ಕಿಂತ ಹೆಚ್ಚು ಎಕರೆ ಜಮೀನಿನಲ್ಲಿ ಬೆಳೆ ಹಾನಿಯಾಗಿದ್ದು ಬೆಳೆ ಹಾನಿ ಪರಿಹಾರದ ಹಣ ನೇರವಾಗಿ ರೈತರ ಅಕೌಂಟ್ಗೆ ಸೇರಲಿದೆ. ಡಾಕ್ಟರ್ ಸದಾಶಿವ ಆಯೋಗದ ವರದಿ ಜಾರಿ ವಿಚಾರವಾಗಿ ಒಳ ಮೀಸಲಾತಿ ಕುರಿತಂತೆ ಇಂದು ಸಮೀಕ್ಷಾ ವರದಿ ಸಲ್ಲಿಕೆಯಾಗಲಿದೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ವರದಿ ನೀಡಲಿದೆ. ವರದಿಯ ಶಿಫಾರಸುಗಳ ಮೇಲೆ ಮೀಸಲಾತಿ ಹಂಚಿಕೆ ಆಗಲಿದ್ದು ನಾಗಮೋಹನ್ ದಾಸ್ ಸಲ್ಲಿಸಿರುವಂತಹ ವರದಿ ಕುತೂಹಲ ಮೂಡಿಸಿದೆ.
ಕೆಆರ್ಎಸ್ ಡ್ಯಾಂಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಡೆದ ರಾಜಶ್ರೀ ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆಯಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತನಾಡದೆ ಟಿಪ್ಪು ಸುಲ್ತಾನನ್ನ ಹಾಡಿ ಹೊಗಳಿದ್ದಾರೆ. ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು, ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಿನಲ್ಲೇ ಈಗಲೂ ಕೂಡ ಅಡಿಗಲ್ಲಿದೆ. ಆದ್ರೆ ಜನ ಈ ಕಡೆ ಅಲ್ಲಾಹು ಅಕ್ಬರ್ ಅಂತಾರೆ, ಆ ಕಡೆ ಗಂಟೆ ಬಾರಿಸ್ತಾರೆ ಎಂದಿರೋದು ಚರ್ಚೆಗೆ ಗ್ರಾಸವಾಗಿದೆ. ಬೆಂಗಳೂರಿನ ರಾಜರಾಜಾಜಿ ನಗರದಲ್ಲಿ ಬಸವ ಮಂಟಪದ ಸುವರ್ಣ ಮಹೋತ್ಸವ ಮತ್ತು ಬಸವ ಪಂಚಮಿ ಕಾರ್ಯಕ್ರಮ ನಡೆಯಿತು. ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ನಿಜಗುಣಾನಂದ ಸ್ವಾಮೀಜಿ, ಬಸವ ಧರ್ಮ ಪೀಠದ ಮಾತೆ ಗಂಗಾದೇವಿ, ಬಸವ ಯೋಗಿ ಸ್ವಾಮೀಜಿ ಭಾಗಿಯಾಗಿದ್ರು. ನಾಡೋಜ ಗೋರು ಚನ್ನಬಸಪ್ಪಗೆ ಬಸವ ಕಾಯಕ ರತ್ನ ಪ್ರಶಸ್ತಿ ಹಾಗೂ ವೈದ್ಯರಾಗಿ ಬಡವರ ಸೇವೆ ಮಾಡ್ತಾ ಇರುವಂತಹ ಬಸವನ ಬಾಗೇವಾಡಿಯ ಡಾಕ್ಟರ್ ಅಮರೇಶ್ ಮಿಣಜಗಿ ಅವರಿಗೆ ಶರಣ ವೈದ್ಯ ರತ್ನ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೀದರ್ನ ಹುಮನಾಬಾದ್ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮಣ್ಣು ಮಾಫಿಯಾ ನಡೀತಾ ಇದೆ. ಹುಮನಾಬಾದ್ ತಾಲೂಕಿನ ಜಲಸಂಗಿ ಕೆರೆಯಲ್ಲಿ ಅಕ್ರಮವಾಗಿ ಕೆರೆಯ ಒಡಲು ಬಗೆದು ನಿತ್ಯ 10 ಟಿಪ್ಪರ್ ಮಣ್ಣನ್ನ ಸಾಗಿಸಿ ಮಾರಾಟ ಮಾಡಲಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಜಲಸಂಗಿ ಕೆರೆಯಲ್ಲಿ ಮಣ್ಣು ದಂಧೆಕೋರರು ಜೆಸಿಬಿ, ಹಿಟಾಚಿ ಬಳಸಿ ಟಿಪ್ಪರ್ ಹಾಗೂ ಟ್ರ್ಯಾಕ್ಟರ್ ಮೂಲಕ ವಿವಿಧ ಕಡೆಗೆ ಅಕ್ರಮವಾಗಿ ಕೆಂಪು ಮಣ್ಣು ಸಾಗಿಸುತ್ತಿದ್ದಾರೆ. ಅಧಿಕಾರಿಗಳು ಅಕ್ರಮ ಮಣ್ಣು ಸಾಗಾಟೆಯನ್ನು ತಡೆಗಟ್ಟುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ. ಮಠದಲ್ಲಿ ಸೀಕ್ರೆಟ್ ಸಭೆ ಮಾಡಿದ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ನಮ್ಮ ಗುಂಪು ಅಧಿಕಾರಕ್ಕೆ ಬಂದೇ ಬರುತ್ತೆ, ನಾವು ಲಿಂಗಾಯತರನ್ನೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡ್ತೇವೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿ ಸರ್ಕಾರ ಅವಧಿಯಲ್ಲಿ ಅಬಕಾರಿ ಹಗರಣ ನಡೆದ ಆರೋಪ ಇತ್ತು. ಕೋಟಿ ಹಣ ಲಂಚವಾಗಿ ಸ್ವೀಕರಿಸಿದ್ರು ಅಂತ ಎಸ್ಐಟಿ ತನಿಖೆ ಆಗ್ತಿದೆ. ಈಗ ಟೇಬಲ್ನಲ್ಲಿ ಇಟ್ಟಿದ್ದಂತಹ ಕಂತೆ ನೋಟ್ ವಿಡಿಯೋವನ್ನ ಎಸ್ಐಟಿ ಬಿಡುಗಡೆ ಮಾಡಿದೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಸೋಲಿನ ಸುಳಿಗೆ ಸಿಲುಕಿಕೊಂಡಿದೆ. ಹ್ಯಾರಿ ಬ್ರೂಕ್ ಹಾಗೂ ಜೋ ರೂಟ್ ಶತಕಗಳಿಂದಾಗಿ ಗೆಲುವಿನತ್ತ ದಾಪುಗಾಲಿಟ್ಟಿದೆ ಇಂಗ್ಲೆಂಡ್. 5ನೇ ದಿನದ ಆಟದ ಅಂತ್ಯಕ್ಕೆ ಇಂಗ್ಲೆಂಡ್ ಗೆಲುವಿಗೆ 35 ರನ್ಗಳ ಅಗತ್ಯ ಇದೆ. ಭಾರತದ ಗೆಲುವಿಗೆ 4 ವಿಕೆಟ್ಗಳನ್ನು ಪಡೆಯುವಂತಹ ಅನಿವಾರ್ಯತೆ ಇದೆ. ಇನ್ನು ಓವಲ್ ಗ್ರೌಂಡ್ನಲ್ಲಿ ಭಾರತ ಸೋತ್ರೆ 3-1 ಸರಣಿ ಇಂಗ್ಲೆಂಡ್ ಪಾಲಾಗಲಿದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿ ಆಯಿತು. ಅತ್ಯಾಚಾರದ ಅಪರಾಧಿ ಅನ್ನೋ ಹಣೆಪಟ್ಟಿ ಕಟ್ಕೊಂಡು ಜೈಲು ಸೇರಿದ್ದು ಆಯಿತು. ಆದರೆ ಜೈಲಲ್ಲಿರುವಂತಹ ಪ್ರಜ್ವಲ್ಗೆ ಈಗ ಪಾಪ ಪ್ರಜ್ಞೆ ಕಾಡ್ತಿದ್ಯಂತೆ. ಇನ್ನು ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಸಿಗೋ ಹಾಗೆ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕದ ಭರವಸೆಯೂ ಕೂಡ ಸಿಕ್ಕಿದೆ. ಈ ಕಲಿಯುಗದಲ್ಲಿ ಮಾಡಿದ ಪಾಪ ಪುಣ್ಯಗಳ ಪ್ರತಿಫಲವನ್ನ ಈ ಜನ್ಮದಲ್ಲದೆ ಅನುಭವಿಸ್ತಾರೆ ಅಂತ ದೊಡ್ಡವರು ಹೇಳ್ತಿದ್ರು. ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಅದು ನಿಜವಾಗಿದೆ. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣನಿಗೆ ಸಾಯೋ ತನಕ ಜೈಲಲ್ಲದೆ ಕೊಳೆಯೋ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿತ್ತು. ಕೋರ್ಟ್ ತೀರ್ಪು ಕೇಳಿ ಗಳಗಳನೆ ಕಣ್ಣೀರಿಟ್ಟ ಪ್ರಜ್ವಲ್ ರೇವಣ್ಣ ಈಗ ಪರಪ್ಪನ ಅಗ್ರಹಾರ ಜೈಲಿನ ಪರ್ಮನೆಂಟ್ ಅತಿಥಿಯಾಗಿದ್ದಾನೆ. ನಿನ್ನೆ ರಾತ್ರಿಯೇ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣನಿಗೆ ಈಗ ಪಾಪ ಪ್ರಜ್ಞೆ ಕಾಡ್ತಿದ್ಯಂತೆ. ಜೈಲಿನ ಕಂಬಿಗಳನ್ನ ಗೆಣಿಸಿಕೊಂಡು ಕೂತಿರೋ ಮಹಾನುಭಾವನಿಗೆ ಕೋರ್ಟ್ ಇಷ್ಟು ದೊಡ್ಡ ಶಿಕ್ಷೆ ಕೊಡುತ್ತೆ ಅಂದುಕೊಂಡಿರಲಿಲ್ಲ ಅಂತ ಬ್ಯಾರಾಕ್ ಒಳಗೂ ಗೊಳೋ ಅಂತ ಅಳ್ತಿದ್ದಾನಂತೆ. ಸಂಸದನಾಗಿದ್ದಾಗಲೂ ಬಿಳಿ ಬಟ್ಟೆ, ಜೈಲಲ್ಲೂ ಬಿಳಿ ಬಟ್ಟೆ. ಪರಪ್ಪನ ಅಗ್ರಹಾರ ಜೈಲಲ್ಲೀಗ ಕೈದಿ ನಂಬರ್ 15528. ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದಾಗ ಟಿಪ್ ಟಾಪ್ ಆಗಿ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ದುಬಾರಿ ಜೀವನ ನಡೆಸ್ತಿದ್ದ. ಈಗ ಅತ್ಯಾಚಾರ ನಡೆಸಿ ಅಪರಾಧಿಯಾಗಿ ಜೈಲು ಸೇರಿದ್ದು. ಜೈಲಲ್ಲೂ ಬಿಳಿ ಬಟ್ಟೆಯೇ ಖಾಯಂ ಆಗಿದೆ. ಸಂಸದನಾಗಿದ್ದಾಗ ಕೈಗೊಬ್ರು ಕಾಲಿಗೊಬ್ರು ಆಳುಗಳಿದ್ರು. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ತನ್ನ ಬಟ್ಟೆ ತಾನೇ ಒಗೆದುಕೊಳ್ಬೇಕು.
ಜೈಲು ಅಧಿಕಾರಿಗಳು ಕೊಟ್ಟಿರೋ ಒಂದು ತಟ್ಟೆ ಒಂದು ಲೋಟಾನೇ ಗಟ್ಟಿಯಾಗಿದ್ದು ತಿಂದ ತಟ್ಟೆನ ತಾನೇ ತೊಳೆದು ಇಡಬೇಕು, ತನ್ನ ಕೊಠಡಿಯನ್ನ ತಾನೇ ಕ್ಲೀನ್ ಮಾಡ್ಕೋಬೇಕು. ಸಾಮಾನ್ಯ ಕೈದಿಗಳು ಹೇಗೆ ಜೈಲಲ್ಲಿರ್ತಾರೋ ಅದೇ ಥರ ಜೈಲಲ್ಲಿ ಎಲ್ಲಾ ಕೆಲಸ ಮಾಡಿಕೊಂಡು 4 ಗೋಡೆಗಳ ಮಧ್ಯೆನೇ ಜೀವನ ಕಳಿಬೇಕಾದ ದುಸ್ಥಿತಿಯಲ್ಲಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಲ್ಲೀಗ ಖೈದಿ ನಂಬರ್ 15528 ಅಂತಾನೂ ಫಿಕ್ಸ್ ಆಗಿದೆ. ಪ್ರಜ್ವಲ್ಗೆ ಪರ್ಮನೆಂಟ್ ಜೈಲು, ಮಹಿಳೆಯರು ಖುಷ್. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆ ಪ್ರಕಟಿಸಿದ್ದಕ್ಕೆ ಮಹಿಳೆಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಜ್ವಲ್ನಿಂದ ಹಾಸನದ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ಬಂದಿತ್ತು. ಪ್ರಜ್ವಲ್ಗೆ ಶಿಕ್ಷೆ ನೀಡುವಂತೆ ಅನೇಕ ಹೋರಾಟಗಳು ನಡೆದಿದ್ವು. ಆತನಿಗೆ ಸರಿಯಾದ ಶಿಕ್ಷೆಯನ್ನು ನ್ಯಾಯಾಲಯ ನೀಡಿದ್ದು ನೊಂದವರಿಗೆ ಖುಷಿಯಾಗಿದೆ ಅಂತಿದ್ದಾರೆ ಹಾಸನ ಮಹಿಳೆಯರು. ಈ ಪ್ರಕರಣಗಳಲ್ಲಿ ಕನಿಷ್ಠ ಶಿಕ್ಷೆ ಕೊಡ್ತಾರೇನೋ ಅಂತ ಊಹೆ ಮಾಡಿದ್ವಿ. ಆದರೆ ಈ ಗರಿಷ್ಠ, ಅದರಲ್ಲೂ ನಾವು ಊಹೆ ಮಾಡಿರದಂತಹ ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದರೆ ಆ ನ್ಯಾಯಾಧೀಶರಿಗೆ ನಾವು ಮತ್ತು ತನಿಖಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರಲ್ಲೂ ನಮ್ಮ ಹಾಸನದ ಮಹಿಳೆಯರು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದರೆ ಇಲ್ಲಿ ಕೇವಲ ಸಂತ್ರಸ್ತೆಯರು ಮಾತ್ರ ಹಾಸನದ ಮಹಿಳೆಯರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಜೊತೆ ಇಲ್ಲಿರುವಂಥ ಈ ಲಕ್ಷಗಟ್ಟಲೆ ಮಹಿಳೆಯರ ಮಾನ ಮರ್ಯಾದೆ ಕೂಡ ಈ ಒಂದು ಪ್ರಕರಣದಲ್ಲಿ ಹರಾಜಾಗಿತ್ತು. ನಮಗೆ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಒಂದು ನಂಬಿಕೆ ಇತ್ತು. ಆದರೂ ಕೂಡ ಒಂದು ಮಾಜಿ ಪ್ರಧಾನಿಗಳು ಬಲಿಷ್ಠವಾದಂಥ ಒಂದು ರಾಜಕಾರಣ ಅವರೊಳಗೆ ಎಲ್ಲಾದರೂ ಒಂದು ಮೋಸ ಆಗ್ಬೋದೇನೋ, ನಮಗೇನಾದ್ರು ಈ ಜಿಲ್ಲೆಯ ಜನತೆಗೆ, ಈ ರಾಜ್ಯದ ಜನತೆಗೆ ಏನಾದರೂ ಒಂದು ಒಳ್ಳೆಯ ಸಂದೇಶ ನಮಗೆ ಸಿಗದೇ ಇರ್ಬೋದೇನೋ ಕೋರ್ಟ್ ಮುಖಾಂತರ ಅಂತ ತಿಳ್ಕೊಂಡಿದ್ವಿ. ನಿನ್ನೆ ಬಂದಂಥ ತೀರ್ಪಲ್ಲಿ ನಿಜವಾಗ್ಲೂ ಕೂಡ ನ್ಯಾಯಾಲಯದ ಬಗ್ಗೆ ಇನ್ನೂ ಅಪಾರವಾದಂಥ ಒಂದು ನಂಬಿಕೆ ಬಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರಜ್ವಲ್ ಕೇಸ್ ತನಿಖಾಧಿಕಾರಿಗಳಿಗೆ ಪ್ರಶಸ್ತಿ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿ ಜೈಲು ಸೇರಾಯಿತು. ಪ್ರಜ್ವಲ್ ಕೇಸ್ನಲ್ಲಿ ಸಿಐಡಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರ ತಂಡ ನಡೆಸಿದ ತನಿಖೆಗೆ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅಭಿನಂದನೆ ಸಲ್ಲಿಸಿದ್ರು. 14 ತಿಂಗಳಲ್ಲೇ ಪ್ರಕರಣ ಮುಗಿಸಲು ಒದಗಿಸಿದ ಸತ್ಯ ಸಾಕ್ಷಿಗಳಿಗೆ ಜಡ್ಜ್ ಅವರೇ ಶಹಬಾಜ್ಗಿರಿ ಕೊಟ್ಟಿದ್ರು. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಐಡಿ ಎಸ್ಐಟಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ರಾಜ್ಯದ ಮಟ್ಟಿಗೆ ನಿಜಕ್ಕೂ ಇದು ಐತಿಹಾಸಿಕ ತೀರ್ಪು. ಪೊಲೀಸ್ ಇಲಾಖೆಗೆ ಒಂದು ಕೀರ್ತಿ ಬಂದಿದ್ದು ತನಿಖೆ ನಡೆಸಿದ ಎಸ್ಐಟಿ ತಂಡಕ್ಕೆ ಸಿಎಂ ಪದಕ ಕೊಡಿಸ್ತೀವಿ ಅಂದ್ರು. ಜೊತೆಗೆ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡ್ತೇವೆ ಅಂದ್ರು. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಸಿಒಡಿ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್, ಜಡ್ಜ್ಮೆಂಟು. ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸಿ ಜೈಲಿಗಟ್ಟಲಾಗಿದೆ. ಈಗ ಪ್ರಜ್ವಲ್ ರೇವಣ್ಣನ ಪರವಾಗಿ ಯಾರೊಬ್ಬರೂ ಮಾತಾಡ್ತಿಲ್ಲ. ಅಪ್ಪ ಎಚ್.ಡಿ. ರೇವಣ್ಣ ಮೌನಕ್ಕೆ ಶರಣಾದ್ರೆ ಅಮ್ಮ ಭವಾನಿ ರೇವಣ್ಣ ಮನೆಯಿಂದ ಹೊರಗೆ ಬರ್ತಿಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು. ಕೋರ್ಟ್ ಆದೇಶಕ್ಕೆ ತಲೆ ಬಾಗ್ತೀವಿ ಅಂದ್ರು. ಬಿಜೆಪಿ ಪ್ರಮುಖರು ಕೂಡ ಪ್ರಜ್ವಲ್ ಪ್ರಕರಣದಲ್ಲಿ ಕೋರ್ಟ್ ಆದೇಶವನ್ನ ಎಲ್ಲರೂ ಒಪ್ಪಲೇಬೇಕು ಅಂದ್ರು. ನಿನ್ನೆ ದಿನ ಸೆಷನ್ಸ್ ಕೋರ್ಟ್ ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ. ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರೂ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತದೆ. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತ್ ಆಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಅವ್ರು ನೋಡ್ರಿ ಎಲ್ಲ ಅದಕ್ಕೂ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಅವ್ರ ಪ್ರಕರಣ ಹೊರಗಡೆ ಬಂತ, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದ್ರು. ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನ್ ಹೇಳ್ಬೇಕು? ಹಲವಾರು ವಿಚಾರಗಳಲ್ಲಿ ಕಾನೂನಿದೆ, ಅದರ ಪ್ರಕಾರ ಕೋರ್ಟಿನ ಪ್ರಕ್ರಿಯೆ ಇದೆ, ಕೋರ್ಟಿನ ಪ್ರಕ್ರಿಯೆಗಳಾಗಿದೆ. ಅದರಲ್ಲಿ ಸರ್ವವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಎಲ್ಲರ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಮಾತಾಡೋದೇನಿದೆ?
ಪ್ರಜ್ವಲ್ ರೇವಣ್ಣನಿಗೆ ಜೀವಾಗಿರೋವರೆಗೂ ಜೈಲಲ್ಲೇ ಇರಬೇಕು ಅಂತ ನಿನ್ನೆ ಕೋರ್ಟ್ ಬರೀ ತೀರ್ಪು ಮಾತ್ರ ಕೊಡ್ಲಿಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅನ್ನೋ ಶ್ಲೋಕವನ್ನು ಜಡ್ಜ್ ಉಲ್ಲೇಖಿಸಿದ್ರು. ಯಾವ ಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನೋದನ್ನ ಉಲ್ಲೇಖಿಸಿ ಪ್ರಜ್ವಲ್ಗೆ ಶಿಕ್ಷೆ ವಿಧಿಸಿದೆ. ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಜೈಲು ಸೇರಿದ್ದು. ಈಗ ಸಾಮಾನ್ಯ ಕೈದಿಯಾಗಿದ್ದು. ಎಷ್ಟು ಕೋಟಿ ಆಸ್ತಿ ಇದ್ರೇನೋ, ಎಷ್ಟು ದೇವರನ್ನ ಪೂಜಿಸಿದ್ರೇನೋ, ಮಾಡೋ ಪಾಪಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋದು ರುಜುವಾತಾಗಿದೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನೋ ನಾಣ್ಣುಡಿಯೂ ನಿಜವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದ ರಹಸ್ಯ ಬಯಲಾಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಅನಾಮಿಕಾ ತೋರಿಸಿರುವಂತಹ ಎಲ್ಲಾ ಸ್ಪಾಟ್ಗಳ ಹುಡುಕಾಟ ಬಹುತೇಕ ಕಂಪ್ಲೀಟ್ ಆಗುವ ಲಕ್ಷಣಗಳಿದ್ದು ಕುತೂಹಲ ಹೆಚ್ಚಾಗಿದೆ. ಇನ್ನು ಧರ್ಮಸ್ಥಳ ಕೇಸ್ಗೆ ಮತ್ತೊಬ್ಬ ವ್ಯಕ್ತಿ ಎಸ್ಐಟಿಗೆ ದೂರು ಕೊಟ್ಟಿದ್ದು ಇನ್ನಷ್ಟು ಕೌತುಕ ಹೆಚ್ಚಿಸಿದೆ. ಆದಿತ್ಯವಾರ ಆದ ಕಾರಣ ಸರ್ಕಾರಿ ರಜೆಯ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಈಗ ರಜೆಯನ್ನು ತೆಗೆದುಕೊಂಡಿರುವಂಥದ್ದು. ನಾಳೆಯಿಂದ ಮತ್ತೆ 3 ಸ್ಪಾಟ್ಗಳ ಉತ್ಖನನ ಕಾರ್ಯ ಆಗತ್ತೆ. ಕಳೆದೊಂದು ವಾರದಿಂದ ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿದ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. 6 ದಿನಗಳಿಂದ 10 ಸ್ಪಾಟ್ಗಳನ್ನು ಅಗೆದು ಬಗೆದಿರುವ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಲಿದ್ದಾರೆ. ಈಗಾಗಲೇ ಅನಾಮಿಕ ಗುರುತಿಸಿದ 13 ಪಾಯಿಂಟ್ಗಳಲ್ಲಿ 10 ಸ್ಥಳಗಳ ಶೋಧ ಕಾರ್ಯ ಮುಗಿದಿದೆ. ಇದರಲ್ಲಿ 6ನೇ ಸ್ಪಾಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲೂ ಕಳೆಬರದ ಸಣ್ಣ ಕುರುಹುಗಳು ಸಹ ಸಿಕ್ಕಿಲ್ಲ. ಹೀಗಾಗಿ ಕಾರ್ಯಾಚರಣೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಧರ್ಮಸ್ಥಳ ರಹಸ್ಯ. ಧರ್ಮಸ್ಥಳದಲ್ಲಿ ಕಳೆದ ಮಂಗಳವಾರದಿಂದ ಶುರುವಾದ ಉತ್ಖನನ ಕಾರ್ಯ ದಿನದಿಂದ ದಿನಕ್ಕೆ ರೋಚಕತೆ ಹೆಚ್ಚಿಸುತ್ತದೆ. ರಾಶಿ ರಾಶಿ ಹೆಣ ಹೂತು ಹಾಕಿದೆ ಅಂತ ಅನಾಮಿಕನೇ ಗುರುತು ಮಾಡಿದ್ದ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಮಳೆ ಗಾಳಿ ಎನ್ನದೆ ಹಿಡಿದ ಕೆಲಸ ಬಿಡದೆ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇಷ್ಟು ದಿನಗಳಲ್ಲಿ 6ನೇ ಪಾಯಿಂಟ್ ಬಿಟ್ಟು ಉಳಿದೆಲ್ಲ ಜಾಗದಲ್ಲಿ ಏನಂದ್ರೆ ಏನೂ ಸಿಕ್ಕಿಲ್ಲ. 9ನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಗತ್ತೆ ಅಂತ ಅನಾಮಿಕನೇ ತುಂಬಾ ವಿಶ್ವಾಸ ವ್ಯಕ್ತಪಡಿಸಿದ್ದ. 3, 4ನೇ ಪಾಯಿಂಟ್ನಲ್ಲಿ ಶೋಧ ನಡೆಸೋದಕ್ಕೂ ಮೊದಲೇ 9ನೇ ಪಾಯಿಂಟ್ನಿಂದ ಹುಡುಕಾಟ ಶುರು ಮಾಡಿ ಎಂದಿದ್ದ. ಹೀಗಾಗಿ 9ನೇ ಪಾಯಿಂಟ್ನಲ್ಲಿ ಮೂಳೆ ರಹಸ್ಯ ಬಿಚ್ಕೊಳ್ಳುತ್ತೆ ಅಂತ ಎಲ್ಲರೂ ಕಣ್ಣರಳಿಸಿ ಕಾದಿದ್ರು. ಆದ್ರೆ ಅಲ್ಲೂ ಹುಸಿಯಾಗಿದೆ. 10 ಪಾಯಿಂಟ್ ಮುಗಿದ್ರೂ ಬುರುಡೆ ರಹಸ್ಯ ಮಾತ್ರ ಈ ಕ್ಷಣಕ್ಕೂ ರಹಸ್ಯವಾಗಿಯೇ ಉಳಿದಿದೆ. ಈಗ ಉಳಿದಿರೋದು ಕೇವಲ 3 ಪಾಯಿಂಟ್. ಹೀಗಾಗಿ ಅನಾಮಿಕ ಗುರುತು ಮಾಡಿರುವ ಜಾಗದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. 13 ಸ್ಪಾಟ್ಗಳಲ್ಲೂ ಹುಡುಕಾಟ ಮುಗಿದ ಮೇಲೆ ಕಲ್ಲೇರಿಯ ರಹಸ್ಯವನ್ನು ಕೆದಕೋ ಸಾಧ್ಯತೆಯಿದೆ. ಕಲ್ಲೇರಿ ಜಾಗದಲ್ಲೂ ಹೆಣ ಹೂತಿದೆ ಅಂತ ಅನಾಮಿಕನೇ ಮಾಹಿತಿ ನೀಡಿದ್ದ. ಹೀಗಾಗಿ ಈ ಜಾಗದ ಜೊತೆಗೆ ಬೇರೆ ಯಾವುದಾದ್ರೂ ಜಾಗ ತೋರಿಸ್ತಾನ ಅನ್ನೋ ಅನುಮಾನ ಕೂಡ ಹುಟ್ಟಿಸಿದೆ. ಧರ್ಮಸ್ಥಳ ಕೇಸ್ ಮಧ್ಯೆಯೇ ಮತ್ತೊಂದು ಕಂಪ್ಲೇಂಟ್. ಬಿಚ್ಚಿಕೊಳ್ಳುತ್ತಾ 15 ವರ್ಷ ಹಿಂದಿನ 15ರ ಬಾಲಕಿ ರಹಸ್ಯ. ಧರ್ಮಸ್ಥಳ ಪ್ರಕರಣದ ಮಧ್ಯೆಯೇ ದಿನಕ್ಕೊಂದು ಹೊಸ ಕಥೆಗಳು ಹುಟ್ಟುಕೊಳ್ತಿವೆ. ಅನಾಮಿಕ ಗುರುತು ಮಾಡಿದ ಜಾಗದಲ್ಲಿ ಹುಡುಕಾಟ ನಡೀತಿರೋ ಹೊತ್ತಲ್ಲೇ ಹೊಸ ದೂರೊಂದು ದಾಖಲಾಗಿದೆ. 32 ವರ್ಷದ ಹಿಂದೆ ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾರ ಸಂಬಂಧಿ ಜಯಂತ್ ಅನ್ನೋರು ಹೊಸ ಕೇಸ್ ದಾಖಲಿಸಿದ್ದಾರೆ. 15 ವರ್ಷಗಳ ಹಿಂದೆ 15 ವರ್ಷದ ಬಾಲಕಿಯ ಶವವನ್ನ ಹೂತು ಹಾಕಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಜಯಂತ್ ಹೇಳಿದ್ದೇನು? 15 ವರ್ಷಗಳ ಹಿಂದೆ ಬಾಲಕಿಯ ಶವವನ್ನ ನಾನೇ ನೋಡಿದ್ದೆ. 1 ವಾರ ಬಾಲಕಿಯ ಶವ ಕೊಳೆತು ನಾರುತ್ತಿತ್ತು. 1 ವಾರದ ಬಳಿಕ ಬಾಲಕಿಯ ಶವ ಹೂತಿದ್ದಾರೆ. ಯಾವುದೇ ಕಾನೂನು ಪ್ರಕ್ರಿಯೆಯೂ ನಡೆದಿಲ್ಲ. ಹೂತಿರುವ ಜಾಗ ನನಗೆ ಗೊತ್ತು. ನಾನೇ ಪ್ರತ್ಯಕ್ಷದರ್ಶಿ. ಈಗಲೂ ಆ ಜಾಗ ಗೊತ್ತು. ಎಸ್ಐಟಿಗೆ ತೋರಿಸ್ತೇನೆ. ಕೊಲೆಯೋ ಮತ್ತೊಂದು ನನಗೆ ಈ ಬಗ್ಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ. ಈ ಎಲ್ಲ ಸಾಕ್ಷ್ಯ ಇಟ್ಟುಕೊಂಡೇ ಆರೋಪ ಮಾಡ್ತಿದ್ದೀನಿ. ನನ್ನ ಸಂಬಂಧಿ ಪದ್ಮಲತಾ ಕೊಲೆಯಾದಾಗ ನ್ಯಾಯ ಸಿಕ್ಕಿಲ್ಲ. ಈಗ ಎಸ್ಐಟಿ ಮೇಲೆ ನಂಬಿಕೆ ಬಂದು ದೂರು ಕೊಡ್ತಿದ್ದೀನಿ. ಕಾನೂನು ಪ್ರಕಾರವಾಗಿ ಮಾಡಿರಲ್ಲ. ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದರೆ ಅವತ್ತು ಆ ಬಾಡಿಯನ್ನು ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸಬಹುದಿತ್ತು. ಆದ್ರೆ ಆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಇನ್ನಾದರೂ ಅಲ್ಲಿ ಊತಿರುವಂಥ ಜಾಗದಲ್ಲಿ ಏನಾದರೂ ಅಸ್ಥಿ ಪಂಜರ ಇದ್ದರೆ ಏನಾದರೂ ಜನರಿಗೆ ತಿಳಿಸಿ ಅವ್ರು ಬಂದರೆ ಅದನ್ನು ತಗೊಂಡು ಹೋಗ್ಲಿ ಅಂತಲೇ ಬಂದಿರೋದು. ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್. ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ. ಆ ರೀತಿಯಲ್ಲಿ ಎಲ್ಲ ಮುಂದೆ ಬನ್ನಿ. ಹೌದು, ದೂರ ಕೊಟ್ಟರೆ ಇಲ್ಲ, ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಕ್ಷೆ ಆಗಲಿ. ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇರಳ ಸರ್ಕಾರಕ್ಕೂ ಧರ್ಮಸ್ಥಳ ಕೇಸ್ಗೂ ಏನ್ ಸಂಬಂಧ? ಕರ್ನಾಟಕ ಸರ್ಕಾರ ಎಸ್ಐಟಿ ರಚಿಸಿದೆ. ಎಸ್ಐಟಿ ವರದಿಗೂ ಮುನ್ನ ಅಪರಾಧ ಆಗಿದೆ ಅಂತ ಬಿಂಬಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕೋರ್ಟ್ ಇದೆ, ಕಾನೂನಿದೆ ಅಂತ ಕಿಡಿಕಾರಿದ್ದಾರೆ. ಆರೋಪ ಮಾಡಿರುವಂತ ಏನು ಘಟನೆಗಳಿದಾವೆ ಕರ್ನಾಟಕದಲ್ಲಿ ನಡೆದಾವೆ ಅಂತ ಮಾಡಿದೆ. ಕರ್ನಾಟಕದ
ತನಿಖಾ ವ್ಯವಸ್ಥೆಯಲ್ಲಿ SIT ಮಾಡಿದ್ದೀರಿ. ನಾವು ಮಾಡ್ಬೋದು ಅಂತ ತನಿಖೆ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು, ಇಲ್ಲ ಸ್ಟೇಟ್ ಪೊಲೀಸ್ ಮಾಡಬೇಕು. ಸ್ಟೇಟ್ ಪೊಲೀಸ್ ಬಿಟ್ಟು SIT ಮಾಡಿದ್ದಾರೆ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಸಂಬಂಧ ಕಾಯಿರಲ್ಲ. ಕೇರಳ ಸರ್ಕಾರ ಏನು ಸಂಬಂಧ ಇದಕ್ಕೆ? ಒಟ್ನಲ್ಲಿ ಧರ್ಮಸ್ಥಳದ ನಿಗೂಢ ರಹಸ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಇಡೀ ಕರ್ನಾಟಕದ ಜನರ ಕಣ್ಣು ನೆಟ್ಟಿರೋದಂತೂ ಸುಳ್ಳಲ್ಲ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.